ನಮಸ್ಕಾರ. ನೋಡಿ, ಈ ಗಾಡಿದು ಟೈರ್ ಕಳ್ತನ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ 3:30-4 ಗಂಟೆ ಜವ ತೊಗೊಂಡ್ಬಂದು ನಿಲ್ಸಿರೋದು ಗಾಡಿ. JC ರೋಡು ಜಿಸೋಸ ಗಾರ್ಡನ್ನು. ನೋಡಿ, ಇದಲ್ಲ ಇದು. ಈ ರೋಡಲ್ಲಿ ಇಲ್ಲಿ ಗಾಡಿ ತೊಗೊಂಡ್ಬಂದು ನಿಲ್ಸೋದು. ಇದೇ ರೋಡ ಸಂಧಿಯಲ್ಲಿ ಮುಂದೆ ಮನೆ ಇರೋದು. ಈ ಸೂಳೆ ನನ್ನ ಮಕ್ಕಳಿಗೆ ಎಂಥ ಚಪ್ಪಲಿ ತೊಗೊಂಡು ಹೊಡಿಬೇಕು ಕಳ್ಳರು ನನ್ನ ಮಕ್ಕಳು ಗೊತ್ತಿಲ್ಲ. ಅವ್ರ ಅಪ್ಪ ಅಮ್ಮ ಕೈಸ್ಬಿಟ್ಟು ಹಾಕಿರೋದ್ಬೋದು ಗಾಡಿ ಟೈರ್ಗಳು. ನೋಡಿ, ಈ ಥರ ಒಂದು ಆಟೋದು ವಾಹನದು ಟೈರ್ ಕಳ್ತನ ಮಾಡಿದ್ದಾರೆ. SJ ಪಾರ್ಕು ಪೊಲೀಸ್ ಸ್ಟೇಷನದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾವನು ಇರಲಿ ಕಳ್ತನ ಮಾಡಿರೋದು ವ್ಯಕ್ತಿ ಅವ್ರ ಮನೆಯವ್ರಿಗಿರಲಿ, ಅವ್ನು ಕಳ್ತನ ಮಾಡಿ ಯಾವ ವ್ಯಕ್ತಿ ಇದ್ರೂ SJ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪೊಲೀಸವ್ರು ಕಂಪ್ಲೇಂಟ್ ತೊಗೊಂಡಿದ್ದಾರೆ. ಅವ್ರು ಏನಾದ್ರು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಈ ವಿಡಿಯೋ SJ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಏನು ಹೋಗುತ್ತೆ ಮಾಹಿತಿ ಎಲ್ಲ ತಿಳಿಸ್ಬೇಕಾಗತ್ತೆ. ನೋಡಿ, ಒಬ್ಬ ಚಾಲಕಂದು ಈ ಥರ ಗಾಡಿ ಟೈರೆಲ್ಲ ಕಳ್ತನ ಮಾಡಿದ್ದಾರೆ. ಕಳ್ಳರು ನನ್ನ ಮಕ್ಕಳು ಎಷ್ಟು ಎಲ್ಲರಿಗೂ ಯಾವ ಥರ ಬೆಳೆದಿದ್ದಾರೆ ಅಂತ. ಒಬ್ಬ ಅಮಾಯಕ ಆಟೋ ಚಾಲಕಂದು ಟೈರ್ ಕಳ್ತನ ಮಾಡಿದಾರಂದರೆ ಒಬ್ಬ ಚಾಲಕ ಯಾವ ಥರ ಕಷ್ಟಪಡ್ತಾನೆ, ಯಾವ ಥರ ಮಾಡ್ತಾನಂತ ಈ ನನ್ನ ಮಕ್ಕಳಿಗೆ ಸ್ವಲ್ಪನೂ ಬುದ್ಧಿ ಬೇಡವಾ? ನೋಡಿ, ಆಟೋ ಟೈರ್ ಬಿಚ್ಚಿಬಿಟ್ಟು ಡ್ರಮ್ಮು ಎಲ್ಲ ಕೆಳಗಡೆ ಟಚ್ ಮಾಡಿಬಿಟ್ಟು ಯಾವ ಥರ ಬಿಟ್ಟವ್ರು ನೋಡಿ ಗಾಡಿ. ಈ ಮ್ಯಾಟ್ ಇಕ್ಕಿರೋದು ಟೂಲ್ಸ್ ಬ್ಯಾಗು ಕಿತ್ಕೊಂಡ್ಬಿಟ್ಟವ್ರೆ. ನೋಡಿ, ಟೂಲ್ಸ್ ಬ್ಯಾಗೆಲ್ಲ ಎತ್ಕೊಂಡ್ಬಿಟ್ಟವ್ರೆ. ಟೂಲ್ಸು ಇಲ್ಲ, ಎಲ್ಲ ಕಳ್ತನ ಮಾಡಿದ್ದಾರೆ. ನಮ್ಮ SJ ಪಾರ್ಕ್ ಪೊಲೀಸವರು ಮೊದಲು ಏನಿರೋದು ಕಮಿಷನರ್ ಆಫೀಸ್ವರೆಗೂ ತರಿಸ್ಬಿಟ್ಟು ಆಟೋ ಚಾಲಕರನ್ನ ಉಳಿಸ್ಬೇಕಂತ ಕೇಳ್ತಾ ಇದ್ದೀನಿ.